ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ, ಒನ್ ಡೇ ಪಿಕ್ನಿಕ್ ಹೋಗ್ತಾ ಇದ್ದೀವಿ. ಸೊ ಅದರಿಂದ ನನಗೆ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಮತ್ತೆ ಆಫ್ಟರ್ನೂನಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇದು ನಾವು ಮನೆ ಬಿಡೋಕ್ಕೆ ಆಫ್ಟರ್ನೂನ್ ಆಗಿತ್ತು. ಆ್ಯಂಡ್ ಇದು ಬ್ಲಾಗ್ ಬಂದು ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಕಂಟಿನ್ಯೂ. ಸೊ ನಾವೆಲ್ಲ ಕಾರಲ್ಲಿ ಹತ್ತಿ ಎಂಜಾಯ್ ಮಾಡಿಕೊಂಡು, ಆ್ಯಂಡ್ ಫಸ್ಟ್ ನಾವು ಹೋಗಿದ್ದು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು, ಆಮೇಲೆ ನಂತರ ನಾವು ಚಿಕ್ಕಬಳ್ಳಾಪುರ ಶ್ರೀನಿವಾಸ ಸಾಗರ ಡ್ಯಾಮ್ ಅಂತ ಇದೆ, ಅಲ್ಲಿಗೆ ಪ್ಲ್ಯಾನ್ ಮಾಡಿದ್ವಿ ಹೋಗ್ಬೇಕಂತ. ಆ್ಯಂಡ್ ಒಂದೇ ಟ್ರಿಪ್ ಅಲ್ವಾ, ಎಲ್ಲ ಎಂಜಾಯ್ ಮಾಡಿಕೊಂಡು ಬರೋಣ ಅಂತ ಹೋದ್ವಿ. ಆ್ಯಂಡ್ ಹಾಗೆ ಎಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ಎಲ್ಲ ಊಟ ಮಾಡಿಕೊಂಡು ಟಿಫನ್ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹಾಗೆ ಪ್ರಸಾದ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ಹಾಗೆ ನೆಕ್ಸ್ಟ್ ಎಲ್ಲ ಅಲ್ಲಿ ಮುಗಿಸ್ಕೊಂಡು ಆಮೇಲೆ ನಾವು ಅಲ್ಲಿ ಹಾಯ್ ಮಾಡಿ ಹಾಯ್ ಹಾಯ್ ಅತ್ತೆ ಹಾಯ್ ಅತ್ತೆ ಹಾಯ್ ಹಾಯ್ ಅಶಾಯ್. ಓಕೆ ನೋಡಿ ಗಾಯ್ಸ್, ತಿಂಡು ಪೋತಿ ಇದು. ಅಲ್ಲೋಗ್ಬಿಟ್ಟು ಹುಣಸೆಕಾಯಿ ಮರ ಇದ್ರೆ ಅದನ್ನ ಹೋಗ್ಬಿಟ್ಟು ಕಿತ್ಕೊಬಂದು ತಿಂತಾ ಇದಾರೆ ನೋಡಿ. ಆ್ಯಂಡ್ ಇದು ಅಲ್ಲಿ ಡ್ಯಾಮ್ ಹತ್ರ ಸ್ವಲ್ಪ ದೂರ ನೆಡ್ಕೊಂಡು ಹೋಗಬೇಕಿತ್ತು. ಅಂದರೆ ಅವತ್ತು ತುಂಬ ಜನ ಇರೋದ್ರಿಂದ ಪಾರ್ಕಿಂಗ್ ಎಲ್ಲ ತುಂಬ ದೂರನೇ ಇತ್ತು ಇದಕ್ಕೆ. ಆ್ಯಂಡ್ ಅದಕ್ಕೋಸ್ಕರ ನಾವು ಅಲ್ಲೆಲ್ಲೋ ರೋಡ್ ಹತ್ರ ಪಾರ್ಕಿಂಗ್ ಮಾಡಿ ಅಲ್ಲಿಗೆ ನಾವು ನೆಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ ಗೈಸ್, ವೀಕ್ ಎಂಡಿಂಗಲ್ಲಿ ಬಂದಿದ್ದೀವಿ. ಎಷ್ಟು ಜನ ಇದ್ದಾರೆ ನೋಡಿ. ವೀಕ್ ಡೇಸಲ್ಲಿ ಬನ್ನಿ, ಹೋಗಿದ್ರೆ ಕಮ್ಮಿ, ಸ್ವಲ್ಪ ಇದಕ್ಕಿಂತ ಕ್ಲೌಡ್ ಸ್ವಲ್ಪ ಕಮ್ಮಿ ಇರುತ್ತೆ ನೋಡಿ. ನೋಡಿ ಗೈಸ್, ಎಷ್ಟು ಜನ ಇದ್ದಾರೆ, ಎಷ್ಟು ಕ್ಲೌಡ್ ಇದೆ ನೋಡಿ. So ಆ್ಯಂಡ್ ಅಲ್ಲೋಗಿ ನೀರಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡಿಕೊಂಡು, ಆ್ಯಂಡ್ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಆ್ಯಂಡ್ ಎಲ್ಲ ಆಟ ಆಡ್ಕೊಂಡು ಎಲ್ಲ ಫುಲ್ ಎಂಜಾಯ್ ಮಾಡ್ಕೊತ ಆಟಲೆಲ್ಲ ಹಾಗೆ ನೀರಲ್ಲಿ ಆಟ ಆಡುವಾಗ ಏನಕ್ಕೆ ನಾನು ವೀಡಿಯೋ ಮಾಡ್ತಾಯಿದ್ದೆ. ಹಾಗೆ ಒಂದು ಪೋಸ್ಟ್ ಕೊಡಿ ಅಂತ ಏನಕ್ಕೋ 3 ಜನನೂ ಇದೇ ಥರ ಇಟ್ಕೊಂಡ್ರು. ಇದು ಚೆನ್ನಾಗಿ ಬಂದಿದೆ, ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ಅಲ್ಲಿಂದ ನಾವು ಅಲ್ಲಿ ಮುಗಿಸ್ಕೊಂಡೆಲ್ಲ ಆಟ ಆಡ್ಕೊಂಡು ಮುಗಿಸ್ಕೊಂಡೆಲ್ಲ ಆದಮೇಲೆ ಈಶಾಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಲೈಟಿಂಗ್ಸ್ ನೈಟ್ ತುಂಬ ಚೆನ್ನಾಗಿರುತ್ತೆ ಈಶಾ ಫೌಂಡೇಶನಲ್ಲಿ. ಆ್ಯಂಡ್ ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ಹತ್ತಿರ ಆಗುತ್ತೆ ಅಂತ ಅಲ್ಲಿಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ್ಯಂಡ್ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನೈಟ್ ಲೈಟಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹೋಗಿ ನೋಡಿ ಆ್ಯಂಡ್ ಲೈಟಿಂಗ್ಸ್ ನೋಡಿಕೊಂಡು ನಾವು ಕಾರ್ ಪಾರ್ಕಿಂಗ್ ಮಾಡಿದ್ವಲ್ಲ, ಆ ಪಾರ್ಕಿಂಗ್ ಹತ್ರ ಬಂದ್ವಿ. ಆಮೇಲೆ ಎಲ್ಲ ಸ್ವಲ್ಪ ಹೊತ್ತು ಫ್ಯಾಮಿಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ಮನೆಗೆ ಹೊರಟ್ವಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.